Hey guys, welcome to my Thailand series. Let's go. Sawadika. Welcome to 7-Eleven. ಅಲ್ಲಿ ಹೋಗ್ತಾ ಇದೀವಿ ಗೈಸ್. ಪಲ್ಪಿ ಆರೆಂಜ್ ಜ್ಯೂಸ್ ತಗೊಂಬರಕ್ಕೆ. ರಾತ್ರಿ ಬರ್ಗರ್ ಕಿಂಗಿಂದ ಬರ್ಗರ್ ತರಿಸಿದ, ಅದರಲ್ಲಿ ಜ್ಯೂಸ್ ಕೊಟ್ಟಿದ್ರು, ಮಸ್ತಾಗಿತ್ತು ಗೈಸ್. ಪಲ್ಪಿ ಆರೆಂಜ್ ಅಂದೆ ಅದು. ಅದಕ್ಕೆ ನಾವು ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು 7-Eleven ಬರ್ತಿದ್ವಿ. ನಮ್ಮ ರೂಮ್ ಹತ್ರನೇ, ನಮ್ಮ ರೂಮಿಂದ 20 ಹೆಜ್ಜೆ ಇಟ್ಟರೆ ಒಂದು 7-Eleven ಇದೆ. ಬಟ್ ಅಲ್ಲಿ ಪಲ್ಪಿ ಆರೆಂಜ್ ಇರಲಿಲ್ಲ. ಅದಕ್ಕೆ ನಮ್ಮ ರೂಮಿಂದ ಒಂದು 100 ಮೀಟರ್ಸಲ್ಲಿ ಇನ್ನೊಂದಿದೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಸಿಗುತ್ತಾ ನೋಡ್ಬೇಕು ಇವಾಗ. ಸೊ ಗೈಸ್ ಹುಡುಕ್ತಾ ಇದ್ದೀವಿ. ಇದ್ರಲ್ಲಿ ನೋಡ್ಬೇಕು. ಇದರಲ್ಲಿ ಅಲ್ಲೈತೆ ಅನ್ಸುತ್ತೆ ನೋಡು. ಇಲ್ಲಿದೆ ನೋಡಿ. ಹಾಂ, 19 ಬಾತ್. 19 ಬಾತ್ ಈ ಕಡೆ ಬರ. ಸೊ ಇದೆ. ಇನ್ನೇ ಗಗನ ಕುಡಿದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ಲು. 19 ಬಾತ್ ಇದು. 19 ಬಾತ್. ಅದನ್ನ 3 ಟೈಮ್ಸ್ ಮಾಡ್ಕೊಳ್ಳಿ. ಇಂಡಿಯನ್ ಕರೆನ್ಸಿ ಬೇಕಂದರೆ. ನಾನಲ್ಲಿ ನೋಡಿದ್ದು ಬರತ್ತಾ. ಇದು ನನಗೇನೋ ಡೌಟು, ಏನಾದ್ರು ನೀನು ಇದ್ದ ರಾತ್ರಿ ಕುಡ್ದಿದ್ದು ಇವೆರಡರಲ್ಲಿ ಒಂದಾ ಅಂತ. ಆರ್ ಯು ಶ್ಯೂರ್? 12 ಬಾತ್ ಅದು. ಇದು 19 ಬಾತ್. ಅದಕ್ಕಿಂತ ಇದು ಡೇದು ಇವಾಗ ಇದನ್ನ ಟ್ರೈ ಮಾಡೋಣ. ನೈಟ್ ಅದನ್ನ ಟ್ರೈ ಮಾಡೋಣ. ಓಕೆ ನೋಡಿ, ಇದು 7-Eleven. ಏನೇನೋ ಸಿಗುತ್ತೆ ಇಲ್ಲಿ ನಿಮಗೆ ಮಸ್ತ್ ಮಸ್ತಾಗಿ. ಇದು M&M ಲೇಸ್ ಎಲ್ಲ ಸಿಗುತ್ತೆ. ಬಟ್ ತಾಯಲ್ಲಿ ಬರ್ತಿದೆ. 65 ಬಾತ್ ಅದು. ಇದೆಷ್ಟೋ ಗೊತ್ತಿಲ್ಲ. ಸೊ ಗೈಸ್ ನಾವೀಗ ರೆಡಿ ಆಗಿಬಿಟ್ಟು ಬಿಗ್ ಬುದ್ಧಾಗ ಹೋಗ್ತಾ ಇದ್ದೀವಿ. ಜಸ್ಟ್ ನಮ್ಮ ಲಂಚ್ ಆಯಿತು. 7-Elevenನಲ್ಲಿ ಟೋಸ್ಟ್ ತೊಗೊಂಡಿದ್ವಿ. ಸೊ ಇಲ್ಲಿಂದ ಬಿಗ್ ಬುದ್ಧ ಬಂದುಬಿಟ್ಟು 2.8 ಕಿಲೋಮೀಟರ್ಸ್ ಆಗುತ್ತೆ ವಾಕಿಂಗಲ್ಲಿ. ನೀವು ಗಾಡೀಲಿ ಹೋಗ್ತೀರಾ ಅಂದರೆ 16 ಮಿನಿಟ್ಸ್ ಇದೆ, ಬಟ್ 17 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವು ವಾಕಿಂಗಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇದು ಪುಕಿಟ್ ರೋಡ್. ನಾವು ಕಟಾ ಬೀಚ್ ರೋಡಲ್ಲಿರೋದು. ನೋಡಿ ಹೆಂಗಿದೆ ಅಂತ. ಇದನ್ನು ಹತ್ತಬೇಕು. ಸೊ ಇಲ್ಲೊಂದು ದಾರಿ ಇದೆ, ಇಲ್ಲೊಂದು ದಾರಿ ಇದೆ. ಕ್ರೇಜಿ ನೋಡಿ ಬರ್ತಾ ಇರೋದು. ಫಾರಿನರ್ಸ್ ಬೇರೆ ಒಂದಿಬ್ಬರು ಬರ್ತಾ ಇದ್ದಾರೆ ಅಲ್ಲಿ. ಇದು ನೋಡಿ ಗೈಸ್, ನಾವು ಹತ್ಕೊಂಡು ಹೋಗೋಣ ಅಂದ್ಬಿಟ್ಟು ಅದೋ ಕಾಡು ಮಧ್ಯೆ ಬಂದು ತಗ್ಲಾಕೊಂಡ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ 2 ಕಿಲೋಮೀಟರಿಂದ 1.5 ಕಿಲೋಮೀಟರಿಂದ ನಾವು ಟ್ರಕ್ಕಿಂಗೇ ಮಾಡ್ತಾಯಿದ್ದೀವಿ. ಫುಲ್ ಕಾಡು ಮಧ್ಯೆ. ಅದೇ ಬೆಟ್ಟ ಹತ್ತದಿದು. ಫುಲ್ ಹಿಂಗಿರುತ್ತೆ. ಬರೋರು ಮೊದಲೇ ಯೋಚನೆ ಮಾಡ್ಕೊಂಡು ಶೂಗಳನ್ನ ಹಾಕೊಂಬನ್ನಿ, ಪ್ರಿಪೇರ್ ಆಗಿ ಬನ್ನಿ. ಇದು ಟ್ರಕ್ಕಿಂಗ್ ಇರುತ್ತೆ, ಜಾರುತ್ತೆ. ಸ್ಲಿಪ್ಪರ್ ಎಲ್ಲ ನಾವು ಗೊತ್ತಿಲ್ಲದ್ರೆ ಸ್ಲಿಪ್ಪರ್ ಹಾಕೊಂಬಂದಿದ್ದೀವಿ. ನಮ್ಮ ಕೈಲಿ ಆಗ್ತಿಲ್ಲ. ಸೊ ನೀವು ಬರ್ಬೇಕಾದ್ರೆ ನೋಡಿಕೊಂಡು ಕ್ಲೀನಾಗಿ ಶೂಸ್ ಎಲ್ಲ ಹಾಕ್ಕೊಂಡು ವೆಲ್ ಪ್ರಿಪೇರ್ಡ್ ಆಗಿ ಮೈಂಡಲ್ಲಿ ಬನ್ನಿ. ಅಷ್ಟೆಲ್ಲ ಇಷ್ಟಪಡ್ತೀನಿ ಸದ್ಯಕ್ಕೆ ನಾನು. ನಾವಿನ್ನೂ ಇಷ್ಟಬೇಕು. ಈಗ ನಾವು ಬೀಚಲ್ಲಿ ಇದ್ದೀವಿ. ಮಸ್ತಾಗಿದೆ ಮಾತ್ರ. ಸಂಜೆ ನೈಟ್ ಆಗೋಯ್ತು. ಆಲ್ಮೋಸ್ಟ್ 7 o'clock ಇದೆ. ಈಗ ತಾನೇ ಸನ್ಸೆಟ್ ಆಯಿತು. ಅಲ್ಲಿ ನೋಡಿ, ಅಲ್ಲಿ ಇನ್ನೂ ಆಗ್ತಾ ಇದೆ ಮಾತ್ರ. ಅಲ್ಲೇ ಏನು ಸಕ್ಕದಾಗಿ ಬರ್ತಾ ಇದೆ ಅಂತೀರಾ. ಸೂಪರ್. ಇಂಡಿಯನ್ ರೆಸ್ಟೋರೆಂಟ್ ಇಲ್ಲಿರೋ ಅಂಥದ್ದು. ಇವಾಗ ಲಂಚಿಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್ ಬ್ರಂಚಿಗೆ ಬಂದಿದ್ದೀವಿ ಆ್ಯಕ್ಚುಲಿ. ಸೊ ಕೊನೆಗೂ ನಾವು ನಮ್ಮ ಥೈಲ್ಯಾಂಡ್ ಟ್ರಿಪ್ನ ಮುಗಿಸ್ಕೊಂಡು ಇವತ್ತು ಇಂಡಿಯಾಗೆ ಹೋಗ್ತಿದ್ದೀವಿ. ನಮ್ಮ ಬೋರ್ಡಿಂಗ್ ಬಂದುಬಿಟ್ಟು 4:30 ಇರೋದು ಪುಕೆಟ್ ಏರ್ಪೋರ್ಟಿಂದ. ಇಲ್ಲಿಂದ ಹೊರಡಬೇಕು. ಸೊ ನಮಗೆ ಈಗ ಸದ್ಯಕ್ಕೆ ಇಂಡಿಯನ್ ಫುಡ್ ರೆಡಿ ಆಗ್ತಾ ಇದೆ. ವೆಜ್ ಪಲಾವ್ ಆರ್ಡ್ರ್ ಮಾಡಿದ್ದೀವಿ. ಎಷ್ಟು 1 ಪ್ಲೇಟ್ಗೆ 140 ಬಾತ್ ಇದೆ. ಸೊ ಚೆನ್ನಾಗಿದೆ. ನೆನ್ನೆ ತಿಂದಿದ್ವಿ ನಾವು ಕೂಡ ಇಲ್ಲಿ. ಮಸ್ತಾಗಿತ್ತು. ನೀವು ಬಂದಾಗ ಬನ್ನಿ. ವಾಕಬಲ್ ಡಿಸ್ಟೆನ್ಸ್ ಇತ್ತು. ಕಟಾ ಬೀಚಿಂದ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಸೊ ಇಲ್ಲಿಂದ ಇವಾಗ ನಾವು ಗ್ರ್ಯಾಬಲ್ಲಿ ನೋಡಿದ್ದಕ್ಕೆ ಟ್ಯಾಕ್ಸಿ ಬಂದುಬಿಟ್ಟು 1000 ಬಾತ್ ಇತ್ತು. ಅಷ್ಟೆಲ್ಲ ಆಫರ್ ಮಾಡೋಷ್ಟೆಲ್ಲ ದುಡ್ಡೆಲ್ಲ ಖಾಲಿ ಆಗಿಬಿಟ್ಟಿದೆ. ಅದಕ್ಕೆ ಇವಾಗ ಬೋಲ್ಟ್ ಡೌನ್ಲೋಡ್ ಮಾಡಿಕೊಂಡಿದ್ವಿ. ಬೋಲ್ಟಲ್ಲಿ ಹೋಗ್ತೀವಿ. ಅರೌಂಡ್ 300 ಬಾತ್ ಏನೋ ತೋರಿಸ್ತಾ ಇದೆ. ಮಸ್ತಾಗುತ್ತೆ ಸಾಕು. ಸೊ ಇಲ್ಲಿಂದ ನೆಕ್ಸ್ಟು ಊಟ ಮಾಡಿ ಹೊರಡ್ತೀವಿ ಏರ್ಪೋರ್ಟ್ ಕಡೆಗೆ ಪಯಣ. ಹೊರಟು ಈಗ ನಮ್ಮ ಕಾರ್ ಬಂತು. ಇಲ್ಲಿಂದ
1 hour ತೋರಿಸ್ತಾ ಇದೆ. ಸೊ ನಾವು ಅರೌಂಡ್ 2 o'clock ರೀಚ್ ಆಗ್ತೀವಿ. ಅದಾದಮೇಲೆ ಚೆಕ್-ಇನ್ ಇರುತ್ತೆ. ನಮ್ಮದು ಸ್ವಲ್ಪ ಲಗೇಜಸ್ ಎಲ್ಲ ಇದೆ, ಎಕ್ಸ್ಟ್ರಾ ಲಗೇಜಸ್ ನೋಡಬೇಕದು ಇವಾಗ ಏನು ಮಾಡೋದಂತ ನೋಡ್ತಾ ಇದ್ದೀವಿ ನಾವು ತೊಗೊಂಡಿರೋದೇ ಬರೀ 7 kgs. ಇದು ಪುಕೆಟಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಎನ್ಶೋರ್ ನೀವು ಬುಕ್ ಮಾಡಬೇಕಾದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಮಾಡ್ತೀರಾ ಅಂತ. ಅಲ್ಲಿ ಎಂಟ್ರ್ ಆದಮೇಲೆ ನಿಮಗೆ ಇದು 3rd ಫ್ಲೋರಿಗೆ ಹೋಗಬೇಕು. ನೋಡಿ ಅಲ್ಲಿ 3rd ಫ್ಲೋರಿಗೆ ಹೋಗ್ಬೇಕು. ಇಲ್ಲಿಂದ ನೀವು 3rd ಫ್ಲೋರಿಗೆ ಹೋಗಬೇಕು ಇಲ್ಲಿಂದ. ಸೊ ನಿಮಗೆ ಸ್ಟೇನ್ಸ್ ಎಲ್ಲ ಇರುತ್ತೆ, ಆರಾಮಾಗಿ ಹೋಗ್ಬೋದು. ಲಗೇಜ್ ಡೆಲಿವರಿ ಸ್ಟೋರೇಜ್ ಅಂತ ನೀವೆಲ್ಲರೂ ಹೋಗ್ಬೇಕಂದ್ರೆ ಅಲ್ಲೆಲ್ಲ ಇಟ್ಬಿಟ್ಟು ನಿಮಗೆ ತುಂಬ ಟೈಮ್ ಇದೆ ಅಂತ ಹೇಳಿದ್ರೆಲ್ಲ ಆರಾಮಾಗಿ ಹೋಗ್ಬೋದು. ನಮ್ಮ ಹತ್ರ ಟೈಮೆಲ್ಲ ಎಲ್ಲ ಆಲ್ರೆಡಿ 2 o'clock ಆಯಿತು. 2:30ಗೆ ನಮ್ಮದು ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರಲ್ಲಿ ನಾವು ಹೋಗಬೇಕು. ಸೊ ಹೀಗಿರುತ್ತೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನೀವು ಮೇಲೆ ಹೋದ್ಮೇಲೆ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಇದು 1st ಫ್ಲೋರ್, ಇನ್ನೂ 2 ಫ್ಲೋರ್ ಹತ್ಕೊಂಡು ಹೋಗ್ಬೇಕು ನಾವು ಕರೆಕ್ಟಾಗಿ ಅಂತ ಹೇಳಿದರು. ಫ್ಲೋರು ಇಲ್ಲೇ ಇರುತ್ತೆ ಎಲ್ಲ. ನಮ್ದು ಇದ್ದಿದ್ದು ಯಾವುದರಲ್ಲಿ ಲೋಕದಲ್ಲೋ ಬರತ್ತಾ? D3 to 6 ಸುವಿಧಾ ಮಾಡ್ಕೊಂಬರ್ಬೇಕು. ಲೆವೆಲ್ ಆಫ್ ಹೋಮೋ ಇದೆಲ್ಲ ಫುಲ್ಲು ಕನ್ಫರ್ಮ್ ಆಗಿದೆ ಇವಾಗ. ಫೈನಲಿ ಬೋರ್ಡಿಂಗ್ ಮಾಡ್ತಾ ಇದ್ದೀವಿ. ಆಯ್ತು ಗೈಸ್, ಈಗ ಬ್ಯಾಕ್ ಟು ಬೆಂಗಳೂರು. ಇನ್ನೊಂದು 5 hour ಅಷ್ಟರಲ್ಲಿ ಬೆಂಗಳೂರಲ್ಲಿ ಇರ್ತೀವಿ. ಇದೇನೋ ಸ್ವಲ್ಪ ಹೊತ್ತಾಗುತ್ತೆ ಇಲ್ಲಿ ಅವ್ರ ಸೆಕೆಂಡ್ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ. ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿರುವಂತಹ ಬಜೆಟ್ ಥೈಲ್ಯಾಂಡ್ ಟ್ರಿಪ್ 3 ಮೆಂಬರ್ಸಿಂದ 75,000 ಒಂದು ಖರ್ಚಿಂದು. ದೆನ್ ಪ್ಲಸ್ ನಮಗೆ ಪರ್ ಪರ್ಸನ್ಗೆ 27,000 ಚೇಂಜ್ ಬಂದುಬಿಟ್ಟು ಟಿಕೆಟ್ ಪ್ರೈಸ್ ಆಗಿದ್ದು. ಸೊ ಒಬ್ಬರಿಗೆ ನಾವು 50,000 ಅಂತ ಪ್ಲ್ಯಾನ್ ಮಾಡಿದ್ವಿ. ಅದು ಸ್ವಲ್ಪ ಎಕ್ಸಿಟ್ ಆಗಿ 52 to 53 ಅಲ್ಲಿ ಎಂಡ್ ಆಗಿದೆ. 8 day ಟ್ರಿಪ್ ಇದು ನಮ್ಮದು. 8 days ಟೋಟಲ್ ಆಗಿ 17 ಪ್ಲೇಸಸ್ ಕವರ್ ಮಾಡಿದ್ದೀವಿ. ಬ್ಯಾಂಕಾಕ್, ಪಟಾಯಾ, ಫುಕೆಟ್, ಫಿಫಿ ಐಲ್ಯಾಂಡ್ ಇಷ್ಟು ಕವರ್ ಮಾಡಿದ್ದೀವಿ. ನಾವು ಆರಾಮಾಗಿದ್ದೀವಿ. ಸೊ ಗೈಸ್, ನಾವು ಫೈನಲಿ ನಮ್ಮ ತಾಯ್ನಾಡಿಗೆ ಬಂದ್ವಿ. ಸೊ ಇಲ್ಲಿಂದ ಈಗ ನಾವು ಎಕ್ಸಿಟಿಂದ ಈ ಕಡೆ ಇಮಿಗ್ರೇಷನ್ ಕಡೆ ಹೋಗ್ತಿದ್ವಿ. ಲಗೇಜ್ ಕಲೆಕ್ಷನ್ ಕೂಡ ಇದೆ. ನಮ್ಮ ಲಗೇಜ್ ನಮ್ಮ ಹತ್ರ ಇದೆ, ಯೋಚನೆ ಇಲ್ಲ, ಆರಾಮಾಗಿ ಹೋಗ್ಬೋದು ನಾವು. ಸೊ ಇಲ್ಲಿಂದ ಈಗ ನಾವು ಇಮಿಗ್ರೇಷನ್ ಕಂಪ್ಲೀಟ್ ಮಾಡಿಕೊಂಡು ಹೊರಡೋದು ಅಷ್ಟೇ. ಸೊ ಇಂಡಿಯನ್ ಅಷ್ಟೇ ಗೈಸ್. ಇಲ್ಲಿಗೆ ನನ್ನ ಥೈಲ್ಯಾಂಡ್ ಸೀರೀಸ ನಾನು ಮುಗಿಸ್ತಿದ್ದೀನಿ. ನನ್ನ ಫ್ರೆಂಡು ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ದಾದು ಬಂದಿದ್ದಾನೆ, ನಮ್ಮ ಲಾಯರು. ಸೊ ಹೊರಡೋದು ಅಷ್ಟೇ ಗೈಸ್. ಇದು ಬೆಂಗಳೂರು T2 ಅಲ್ಲಿರೋ ಡ್ಯೂಟಿ ಫ್ರೀ. ಇದು ಡ್ಯೂಟಿ ಫ್ರೀ ಗೈಸ್. ಮಸ್ತಾಗಿದೆ. ಎಣ್ಣೆ ಕಲೆಕ್ಷನ್ಸ್, ಪರ್ಫ್ಯೂಮ್ಸ್ ಕಲೆಕ್ಷನ್ಸ್ ಎಲ್ಲ ಮಸ್ತಾಗಿ ಉಂಟು. ಸೊ ಈಗ ನಾವು ಎಕ್ಸಿಟ್ಗೆ ಹೋಗ್ತೀವಿ. ದಾದು ಬಂದಿರ್ತಾನೆ, ಹತ್ಕೊಂಡು ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡ್ತೀವಿ ಗೈಸ್. ಊಟ ಸಾಕಾಗೋಗಿದೆ ನಮಗೆ. 8 ದಿವಸ 9 ದಿವಸದಿಂದ ಬೇಜಾರಾಗ್ಬಿಟ್ಟಿದೆ. ಸೊ ಆರಾಮಾಗಿ ಹೋಗಿ ಮನೆ ಊಟ ತಿಂದು ಮನೆಕೊಂಡು ನಾಳೆ ಆಫೀಸ್ಗೆ ಹೋಗೋದು. ಇಲ್ಲಿಗೆ ನಾನು ನನ್ನ ಬ್ಲಾಗ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್, ಅಂಟಿಲ್ ನೆಕ್ಸ್ಟ್ ಟೈಮ್.